ಪ್ರಾರ್ಥನೆ ಅಂದ್ರೆ ನಮಗೂ ಭಗವಂತನಿಗೂ ಭಗವಂತನ ನಮ್ಮದು ಆರಿ ಆರಿಕೆ ರಿಕ್ವೆಸ್ಟ್. ಆ ರಿಕ್ವೆಸ್ಟ್ ಅನ್ನ ನಾವು ಒಬ್ಬ ಕೆಲಸಗಾರನ ಹೇಳಿದಾಗೆ ಭಗವಂತ ನೀನು ಅದು ಮಾಡು ಇದು ಮಾಡು ಅಂತ ಹೇಳೋಗಿಲ್ಲ. ಭಗವಂತ ನಮ್ಮ ಕೆಲಸವನ್ನಲ್ಲ, ಈಸ್ ನಾಟ್ ಯುವರ್ ಸರ್ವೆಂಟ್. ಮತ್ತು ಆಗಿಲ್ಲ ಅಂದ್ರೆ ನೀನು ಯಾಕೆ ಆಗಿಲ್ಲ ಮಾಡಿಲ್ಲ ಅಂತ ಕೇಳುವಾಗೂ ಇಲ್ಲ. ನಾವು ಕೇವಲ ಆರೈಕೆ ಮಾಡ್ಕೋಬಹುದು. ವಿ ಕ್ಯಾನ್ ಗಿವ್ ಎ ರಿಕ್ವೆಸ್ಟ್. ಆ ಆರೈಕೆ ಹೇಗಿರಬೇಕು ಅಂತ ಪ್ರಶ್ನೆ. ನಮ್ಮ ಪ್ರೇಯರ್ ಅಥವಾ ಪ್ರಾರ್ಥನೆಯಲ್ಲಿ ಮೂರು ಭಾಗ ಇರ್ತವೆ. ಒಂದು ಭಗವಂತನ ಭಗವಂತನ ಸ್ತುತಿ, ಮೊದಲನೇ ಭಾಗ. ಅದನ್ನ ಇನ್ವೊಕೇಶನ್ ಅಂತ ಕರೀತಾರೆ ಇಂಗ್ಲಿಷಲ್ಲಿ. ಎರಡನೇ ಭಾಗದಲ್ಲಿ ಪ್ರಾರ್ಥನೆ. ಮೂರನೇ ಭಾಗದಲ್ಲಿ ಶರಣಾಗತಿ. ಒಂದು ಪ್ರಾರ್ಥನೆಯಲ್ಲಿ ಮೂರು ಅಂಗಗಳಿದ್ದಾವೆ. ಪರಬ್ರಹ್ಮ, ಸರ್ಗುಣ, ನಿರ್ಗುಣ, ನಿರಾಕಾರ. ಆ ನಿರ್ಗುಣ ನಿರಾಕಾರವನ್ನ ನಾವು ಸಾಕಾರ ರೂಪದಲ್ಲಿ ಪ್ರಾರ್ಥನೆ ಮಾಡಬೇಕು. ಆ ನಿರ್ಗುಣ ನಿರಾಕಾರ ಶಕ್ತಿಗೆ ಗುರುಮಂಡಲ ಅಂತ ಹೇಳೋದು. ಗುರುಮಂಡಲದಲ್ಲಿ ಎಲ್ಲ ಪಾಸಿಬಿಲಿಟಿ ಇದಾವೆ, ಎಲ್ಲವೂ ಸಾಧ್ಯ. ಆ ಗುರುಮಂಡಲಕ್ಕೆ ಮೊದಲು ನಾವು ಪ್ರಾರ್ಥನೆ ಮಾಡೋಣ. ಓಂ ಸದ್ಗುರು ದೇವಾಯ ನಮಃ. ಈಗ ಗುರುಮಂಡಲಕ್ಕೆ ನಾವು ಸಂಪರ್ಕ ಪಡಿತೇವೆ. ಈಗ ಪ್ರಾರ್ಥನೆ ಗುರುಮಂಡಲದಲ್ಲಿ ಅತ್ಯಂತ ಅತ್ಯಂತ ಮೇಲಿನ ಮಟ್ಟ ಸದ್ಗುರು. ಹೇ ಸದ್ಗುರು, ಹೇ ಸರ್ವೇಶ್ವರ. ಹೇ ಸರ್ವೇಶ್ವರ ಅಂದ್ರೆ ಎಲ್ಲರ ಒಡೆ ನೀನು. ಹೇ ಪರಮೇಶ್ವರ, ಎಲ್ಲರಿಗಿಂತ ಮೇಲ್ ನೀನು. ಹೇ ಜ್ಞಾನೇಶ್ವರ, ಎಲ್ಲವನ್ನು ತಿಳ್ಕೊಂಡಿದೆ ನೀನು. ಇದೇನು ಗುರುವಿನ ಸ್ತುತಿ. ಇದು ಆ ಭಗವಂತನ ಸ್ತುತಿ, ಈಶ್ವರನ ಸ್ತುತಿ. ನಮ್ಮ ಮೇಲೆ ಕೃಪೆ ಮಾಡು, ಇದು ಪ್ರಾರ್ಥನೆ. ನಮ್ಮ ಮೇಲೆ ಕೃಪೆ ಮಾಡು, ನಮ್ಮ ಕುಟುಂಬದವರ ಮೇಲೆ ಕೃಪೆ ಮಾಡು. ಬ್ಲೆಸ್ ಆಲ್ ಆಫ್ ಅಸ್. ಇಡೀ ವಿಶ್ವದ ಮೇಲೆ ಕೃಪೆ ಮಾಡು. ಇದಕ್ಕೆ ಸ್ತುತಿ ಅಂತ ಹೇಳ್ತೇವೆ ಮೊದಲನೇ. ಎರಡನೇ ಭಾಗ ಪ್ರಾರ್ಥನೆ. ಪ್ರಾರ್ಥನೆ ಮಾಡಬೇಕಾದ್ರೆ ಭಗವಂತನ ಯಾವ ಶಕ್ತಿಗೆ ಪ್ರಾರ್ಥನೆ ಮಾಡ್ತಿದ್ದೇವಪ್ಪ ನಾವು? ಜ್ಞಾನ ಶಕ್ತಿಗೆ ಪ್ರಾರ್ಥನೆ ಮಾಡಬೇಕು ಸರಸ್ವತಿ. ಇಚ್ಛಾಶಕ್ತಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ದುಡ್ಡಿಗೆ ಪ್ರಾರ್ಥನೆ ಮಾಡಿ ಲಕ್ಷ್ಮಿ. ಕ್ರಿಯಾಶಕ್ತಿ ಪ್ರಾರ್ಥನೆ ಮಾಡಕ್ಕೆ ದುರ್ಗಾದೇವಿ. ಭಗವಂತನ ಯಾವ ಶಕ್ತಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ? ನಮ್ಮ ಗುರುಕುಲಕ್ಕೆ ನಾವು ಸರಸ್ವತಿ ಅಂದ್ರೆ ಜ್ಞಾನ ಶಕ್ತಿಗೆ ಪ್ರಾರ್ಥನೆ ಮಾಡ್ತಿದ್ದೇವೆ. ನಿಮ್ಮ ಯಾವ್ಯಾವ ಕಾರ್ಯಕ್ಕಿದೆ ಅದು ಸರಿಯಾಗಿ ಮಾಡ್ಬೋದು. ಪ್ರಾರ್ಥನೆಯಲ್ಲಿ ಎರಡು ವಿಧ, ನಿಷ್ಕಾಮ ಮತ್ತು ಸಕಾಮ. ನಿಷ್ಕಾಮ ಅಂದ್ರೆ ಲೋಕ ಕಲ್ಯಾಣ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ, ಪರಿಶುದ್ಧ ಆಗ್ಲಿಕ್ಕೆ ಪ್ರಾರ್ಥನೆ. ನಮ್ಮ ಗುರುಕುಲಕ್ಕೆ ನಾವು ಪ್ರಾರ್ಥನೆ ಮಾಡ್ತೇವೆ. ಗುರುಕುಲಕ್ಕೆ ಸರಸ್ವತಿ ಶಕ್ತಿ ಮೇಲೆ ಪ್ರಾರ್ಥನೆ ಮಾಡ್ತೇವೆ. ಸರಸ್ವತಿ ಶಕ್ತಿ, ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ವಿದ್ಯಾದಾನಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಭಗವಂತನ ಸದ್ಗುರು ಪರಮೇಶ್ವರ ಸರ್ವೇಶ್ವರ ಜ್ಞಾನೇಶ್ವರ ಅವನ ಸರಸ್ವತಿ ಶಕ್ತಿ ಅಥವಾ ಜ್ಞಾನ ಶಕ್ತಿ ಪ್ರಾರ್ಥನೆ ಮಾಡ್ತೇವೆ. ಏನಂತ ಪ್ರಾರ್ಥನೆ? ನನಗೆ ಅದು ಕೊಡು, ಇದು ಕೊಡು, ಅಷ್ಟು ದುಡ್ಡು ಕೊಡು, ಇಷ್ಟು ದುಡ್ಡು ಕೊಡು, ಈ ಅಧಿಕಾರ ಕೊಡು ಅಂತಲ್ಲ. ನಾವು ಭಗವಂತನಿಗೆ ಏನ್ ಬೇಕು ಅಂತ ಹೇಳಕ್ಕಾಗಲ್ಲ. ಭಗವಂತ ಯಾವ್ದು ರೀತಿಯಲ್ಲಿ ಕೊಡ್ಬೋದು, ಹಲವಾರು ರೀತಿಯಲ್ಲಿ ಕೊಡ್ಬೋದು, ಕೊಡದೇನೆ ಇರ್ಬೋದು. ನಮ್ಮ ಪ್ರಾರ್ಥನೆ ಅಂದ್ರೆ, ಹೇ ಸದ್ಗುರು, ನಾವು ಲೋಕ ಕಲ್ಯಾಣಕ್ಕೋಸ್ಕರ ಬಿಸ್ಕಿಟ್ ಗುರುಕುಲ ಮಾಡ್ತಾ ಇದ್ದೇವೆ. ಈ ಜ್ಞಾನ ಪರಾವಿದ್ಯೆ ಮತ್ತು ಅಪರಾವಿದ್ಯೆ ಹಲವಾರು ಜನರಿಗೆ ಮುಟ್ಲಿ, ಲೋಕ ಕಲ್ಯಾಣ ಆಗಲಿ. ಇದನ್ನು ಮಾಡಲಿಕ್ಕೆ ನಮಗೆ ಶಕ್ತಿ ಕೊಡು, ಪ್ರೇರೇಪಣೆ ಕೊಡು, ನಮಗೆ ಸಹಾಯ ಮಾಡು, ರಕ್ಷಣೆ ಮಾಡು. ಇದು ಪ್ರಾರ್ಥನೆ. ಇಲ್ಲಿ ನಾವು ಅದು ಕೊಡು ಇದು ಕೊಡು ಅಂತ ಕೇಳಿಲ್ಲ, ನಮಗೆ ಶಕ್ತಿ ಕೊಡು ಅಂತ ಕೇಳಿದ್ದೇವೆ.
ಭಗವಂತನ ಕೃಪೆ ಬೇಕು, ನಮ್ಮಲ್ಲಿ ಶಕ್ತಿ ಇರಬೇಕು, ಅವಾಗಲೇ ಕಾರ್ಯ ಸಾಧನೆ ಆಗೋದು. ಗ್ರೇಸ್ ಆಫ್ ಗಾಡ್ ಅಂಡ್ ಗ್ರೇಸ್ ಫಾರ್ ದಿ ಇಂಡಿವಿಜುವಲ್. ಗ್ರೇಸ್ ಆಫ್ ಇಂಡಿವಿಜುವಲ್ ನಾವು ಮಾಡಬೇಕು ಕೆಲಸ, ಭಗವಂತನ ಶಕ್ತಿ ಬರ್ತದೆ. ನಾವು ಕೆಲಸ ಮಾಡಿದ್ರೆ ಭಗವಂತನ ಶಕ್ತಿ ಕೊಡೋದ್ರೆ ಆಗಲ್ಲ ಅದು. ಅರ್ಜುನ ಯುದ್ಧ ಮಾಡಬೇಕು, ಕೃಷ್ಣನ ಶಕ್ತಿ ಬರಬೇಕು. ಇದು ಪ್ರಾರ್ಥನೆ. ಮೂರನೇ ಭಾಗ ಶರಣಾಗತಿ. ಹೇ ಭಗವಂತ, ನಾವು ನಿನಗೆ ಶರಣಾಗುತ್ತಿದ್ದೇವೆ. ಎಲ್ಲವೂ ಭಗವಂತನ ಇಚ್ಛೆ. ನನ್ನ ಇಚ್ಛೆಯನ್ನ ನಿನ್ನ ಇಚ್ಛೆಗೆ ಶರಣಾಗತಿ ಮಾಡ್ತಿದ್ದೇನೆ. ರಕ್ಷಣೆ ಮಾಡು, ಕೃಪೆ ಮಾಡು. ಇದು ಪ್ರಾರ್ಥನೆಯ ಮೂರನೇ ಭಾಗ. ಅಲ್ಲ, ಎಲ್ಲ ಭಗವಂತನ ಇಚ್ಛೆ ಆದ್ರೆ ನಾವ್ ಯಾಕ್ರಿ ಪ್ರಾರ್ಥನೆ ಮಾಡ್ಬೇಕು? ಭಗವಂತನ ಇಚ್ಛೆ ಎಲ್ಲ ಆಗ್ತಾ ಇದ್ರೆ ನಾವ್ ಯಾಕೆ ಪ್ರಾರ್ಥನೆ ಮಾಡ್ಬೇಕು? ಯಾಕಂದ್ರೆ ನನ್ನಲ್ಲಿ ನಾನು ಅಂತ ಅಹಂಕಾರ ಇದೆ, ನಾನು ಮಾಡುವಂತ ಅಹಂಕಾರ ಇದೆ. ನನ್ನಲ್ಲಿ ಜಾಗೃತ ಮನಸ್ಸು ಸುಪ್ತ ಮನಸ್ಸು ಮಧ್ಯೆ, ಜಾಗೃತ ಮನಸ್ಸು ಏನು ಹೇಳ್ತದೆ, ಸುಪ್ತ ಮನಸ್ಸು ಇನ್ನೊಂದು ಏನು ಹೇಳ್ತದೆ, ಕಾನ್ಶಿಯಸ್ ಮೈಂಡ್ ಏನು ಹೇಳ್ತದೆ, ಸಬ್ ಕಾನ್ಶಿಯಸ್ ಮೈಂಡ್ ಏನು ಹೇಳ್ತದೆ. ನನ್ನ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಎರಡನ್ನೂ ಒಂದು ಬರಬೇಕು. ಅದಕ್ಕೆ ಸಂಕಲ್ಪ ಅಥವಾ ಕಾನ್ಶಿಯಸ್ ಸಂಕಲ್ಪ ಬೇಕು. ಜಾಗೃತ ಅವಸ್ಥೆಯಲ್ಲಿ ಸಂಕಲ್ಪ ಮಾಡಬೇಕು. ನಿಷ್ಕಾಮ ಆಲ್ಸೋ. ನಿಷ್ಕಾಮ ಆಲ್ಸೋ ವಿ ಆರ್ ಸೇಯಿಂಗ್ ವಿ ಆರ್ ಡೆಡಿಕೇಟಿಂಗ್ ಅವರ್ ಸೆಲ್ಸ್. ಅಲೈನ್ಮೆಂಟ್. ನಿಷ್ಕಾಮ ಕರ್ಮಕ್ಕಾಗಲಿ ಕಾಮ್ಯ ಕರ್ಮಕ್ಕಾಗಲಿ ಸಂಕಲ್ಪ ಕಾಮ್ಯ ಕರ್ಮಕ್ಕೆ ನಾನೊಂದು ಮನೆ ಕಟ್ಸ್ಬೇಕಪ್ಪ, ಒಳಗೇನಾಗುತ್ತೆ, ಮನೆ ಹಾಕಿ ಕಟ್ಸೋದು ಕಷ್ಟ ಆಗತ್ತೆ, ಆಗತ್ತೆ, ಎಲ್ಲ ಏನೋ ಇರ್ತಾವೆ ಯೋಚನೆ ಸಬ್ ಕಾನ್ಶಿಯಸ್ ಅಲ್ಲಿ. ಮನೆ ಕಟ್ಸ್ಬೇಕು ಅನ್ನೋದು ದೃಢವಾದ ಸಂಕಲ್ಪ ಮಾಡಬೇಕು ಕಾನ್ಶಿಯಸ್ ಅಲ್ಲಿ. ನಿಷ್ಕಾಮ ಕರ್ಮಕ್ಕಾಗಲಿ ಕಾಮ್ಯ ಕರ್ಮಕ್ಕಾಗಲಿ ಸಂಕಲ್ಪ ಮಾಡಬೇಕು. ನಾನು ಏನ್ ಮಾಡ್ಬೇಕಂತ, ಏನ್ ಕಂಪೇರ್ ಮಾಡಬೇಕು? ಆತ್ಮನೋ ಮೋಕ್ಷಾರ್ಥಂ ಜಗತ್ತಾಯಕ್ಕೋಸ್ಕರ ಕೆಲಸ ಮಾಡ್ತೇನೆ. ಏನ್ ಕೆಲಸ ಮಾಡ್ತೇನೆ? ಗುರುಕುಲ ಕೆಲಸ ಮಾಡ್ತೇನೆ. ಇದನ್ನ ಹೇಳ್ಬೇಕು. ಕಡೆಗೆ ನಮ್ಗೆ ಏನ್ ಕೇಳಬೇಕು? ನನಗೆ ಅದು ಕೊಡು ಇದು ಕೊಡು ಅಂತ ಕೇಳೋದಲ್ಲ. ಅದಕ್ಕೆ ಏನ್ ಬೇಕು, ಶಕ್ತಿ ಬೇಕೋ ಕೊಡು. ನನಗೆ ಯಾವ ಶಕ್ತಿ ನನಗೂ ಗೊತ್ತಿಲ್ಲ. ಐ ಆಲ್ಸೋ ಡೋಂಟ್ ನೋ. ಯಾಕಂದ್ರೆ ನನ್ಗೆ ಗೊತ್ತಿರೋದು ಇಷ್ಟ ಅಲ್ಪ, ಭಗವಂತನಿಗೆ ಗೊತ್ತಿರೋದು ಅನಂತ, ಜ್ಞಾನೇಶ್ವರ ಅವನು. ನನಗೆ ಏನ್ ಕೊಡ್ಬೇಕಂತ ಕೇಳೋಕ್ ಗೊತ್ತಿಲ್ಲ, ಏನ್ ಕೊಡ್ಬೇಕಂತ ಅವನಿಗೆ ಗೊತ್ತಿದೆ. ಇಲ್ಲಿ ಏನಾಗುತ್ತೆ, ನನ್ನ ಕಾನ್ಶಿಯಸ್ ಮೈಂಡ್, ನನ್ನ ಜಾಗೃತ ಮನಸ್ಸು, ನನ್ನ ಸುಪ್ತ ಮನಸ್ಸು ಮತ್ತು ಭಗವಂತನ ಮನಸ್ಸು ಅಥವಾ ಈಶ್ವರ ಇಚ್ಛೆ, ಈಶ್ವರ ಚಿತ್ತ, ಇದನ್ನು ಒಂದು ಮಾಡಲಿಕ್ಕೆ ಪ್ರಯತ್ನ ನಮ್ದು. ನಮ್ಮ ಸಂಕಲ್ಪದಲ್ಲಿ ನನ್ನದು ಜಾಗೃತ ಮನಸ್ಸು ಮತ್ತು ಸುಪ್ತ ಮನಸ್ಸು ಇದನ್ನ ಈಶ್ವರನ ಮನಸ್ಸಿಗೆ ಸಂಪರ್ಕ ಮಾಡಿ ಶರಣಾಗತಿ ಮಾಡೋದು ಉದ್ದೇಶ. ಆವಾಗ ಏನಾಗುತ್ತೆ, ಕಾಸ್ಮಿಕ್ ಮೈಂಡ್, ಯೂನಿವರ್ಸಲ್ ಮೈಂಡ್, ಇಂಡಿವಿಜುವಲ್ ಮೈಂಡ್ ವರ್ಕ್ಸ್ ಟುಗೆದರ್. ನಮ್ಮ ಪ್ರಯತ್ನ ಇಷ್ಟೇ. ಕಡೆಗೆ ಇಲ್ಲಿ ಏನಾಗುತ್ತೆ ಏನಾಗಲ್ಲ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಭಗವಂತನಿಗೆ ಗೊತ್ತು, ಇನ್ಫೈನೈಟ್ ಮೈಂಡ್ ನೋಸ್. ನಮ್ಗೆ ಏನ್ ಗೊತ್ತಿತ್ತು ನಾವು ಅದನ್ನ ಮಾಡ್ತಾ ಇದ್ದೇವೆ, ಅದನ್ನ ಅರ್ಪಣೆ ಮಾಡಬೇಕು. ಇದು ಪ್ರಾರ್ಥನೆ. ಇದ್ರ ಬಗ್ಗೆ ಯಾರಿಗಾರ ಪ್ರಶ್ನೆ ಇದೆಯಾ? ಸುಜಯ ಮೇಡಮ್?